ಈ ಭಾಗದ ರೈತ ಮುಖಂಡರಾದ ನಾರಾಯಣಪ್ಪ ಅವರು ಈ ರೈತರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಮ್ಮದು ಕದಿರೆಹಳ್ಳಿ ಗ್ರಾಮ. ನಾರಾಯಣಪ್ಪ ಅಂತ ನನ್ನ ಹೆಸರು. ನಾನು ಒಬ್ಬ ರೈತ ಸಂಘದಲ್ಲಿ ಕಾರ್ಯಾಧ್ಯಕ್ಷನಾಗಿದ್ದೀನಿ. ಆದರೆ ಇಲ್ಲಿ ಎಲ್ಲ ನೋಡಿದರೆ ದಾಳಿಂಬೆ ಬೆಳೆ ಕೇಂದ್ರ ಸರ್ಕಾರ ಅಷ್ಟೊಂದು ಉತ್ಕೃಷ್ಟವಾದ ಭೂಮಿ, ಇದು ಬೆಳೆ ಹಂಗೆ ಬರುತ್ತೆ ಅಂತ ಹಂಗೆ ಬೆಳೆದಿದ್ದಾರೆ. ಇಲ್ಲಿ ನೋಡಿದರೆ ಆ ಬೆಳೆ ನೋಡಿದರೆ ಸಂತೋಷವಾಗುತ್ತೆ. ಇವತ್ತು ಆ ರೈತರನ್ನ ನೋಡಿದರೆ ಅವ್ರ ಮನೆ ಮಕ್ಕಳು ಹೆಂಗಸರು ಮಕ್ಕಳನ್ನ ನೋಡಿದ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರ ಮೈ ಮೇಲೆ ಒಡವೆ ವಸ್ತುಗಳನ್ನೆಲ್ಲ ತಗೊಂಡೋಗಿ ಬ್ಯಾಂಕ್ನಲ್ಲಿ ಇಟ್ಟು ತಂದು ಇದಕ್ಕೆ ಗೊಬ್ಬರ ಔಷಧಿ ಹೊಡೆದು ಬೆಳೆ ಉಳಿಸ್ಕೊಂಡಿದ್ದಾರೆ. ಆದರೆ ಅಕಾಲಿಕವಾದ ಮಳೆ ಬಂದು ಹಾವಿನ ಕಲ್ಲು ಬಿದ್ದಿದ್ರಿಂದ ಅನಾಹುತ ಆಗೈತೆ. ಅದಕ್ಕೆ ಸರ್ಕಾರ ತಕ್ಷಣ ಬಂದಿಲ್ಲಿ ಗಮನ ಹರಿಸ್ಬೇಕು. ತಹಸೀಲ್ದಾರ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಇಲ್ಲಿ ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಶಾಸಕರಾಗ್ಲಿ ಯಾರು ಒಬ್ಬರೇ ಒಬ್ರು ಪತ್ತೆ ಇಲ್ಲ. ಕಷ್ಟ ಇರುವಾಗೆ ಯಾರು ಬರಲ್ಲ. ಏನನ್ನ ಇಲ್ಲಿ ಫಂಕ್ಷನ್ ಇಕ್ಕಿದೀವಿ ಬರ್ರಿ ಅಂದ್ಬಿಟ್ರೆ ಪುಗ್ಸೆಟೆ ಡೀಸೆಲ್ಲು, ಪುಗ್ಸೆಟೆ ಊಟ, ಜೈಕಾರ ಬೇರೆ ಅವರಿಗೆ. ಯಾಕೆ ಬಂದಿಲ್ಲ? ಇಂಥದಕ್ಕೆಲ್ಲ ನೀವಿರೋದು. ಬರಬೇಕು, ಕಷ್ಟದಲ್ಲಿ ಬಂದು ರೈತರಿಗೆ ಎದೆ ಕೊಟ್ಟು ನಿಂತು ಅವ್ರಿಗೆ ಕಷ್ಟಕ್ಕೆ ಭಾಗಿಯಾಗಬೇಕು. ಆಗ ಬಂದು ನೀನು ಮುಂದೆ ನನಗೆ ಒಂದು ವೋಟ್ ಹಾಕ್ರಿ ಅಂದ್ರೆ ಕೇಳಕ್ ಧೈರ್ಯ ಇರುತ್ತೆ. ಅದ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಅಷ್ಟೇ. ನನ್ನ ಟಿ.ಬಿ. ಜಯಚಂದ್ರ ಸಾಹೇಬರು ವೋಟಿಂಗ್ ಮಾತ್ರ ಹಳ್ಳಿಗೆ ಅವನು ನಮ್ಮ ಹುಡುಗ ಅಂತ ಬರ್ತಾ ಇದ್ರ. ಇವತ್ತು ದಾಳಂಬೆ ನೀರುಳ್ಳಿ ಬಂದು ಹಾಳಾಗ ಹೋಗ್ತಾ ಐತೆ. ಆವಿನ ಕಾಲ ಬಿದ್ದು ಇವತ್ತಿನ ಟೈಮ್ನಾಗ ಏನನ್ನ ನಮ್ಮ ಶಾಸಕರು ಬಂದು ರೈತರನ್ನ ಸ್ಪಂದಿಸ್ರೆ ಏನು ಎತ್ತ ನಿಮ್ಮ ಪರಿಸ್ಥಿತಿ ಎತ್ತ ಏನಾಯ್ತು ಅಂತ ಕೇಳ್ತಾ ಇದ್ರೆ ಇಮಿಡಿಯೇಟ್ಲಿ ಬಂದು ನಮ್ಮ ಜಯಚಂದ್ರ ಸಾಹೇಬರು ನಮ್ಮ ರೈತರನ್ನ ಕಷ್ಟವನ್ನು ಬಗೆಹರಿಸಿ ಅವರಿಗೆ ಪರಿಹಾರ ಒಂದು ಕೊಡಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು DSS ಹೋಬಳಿ ಅಧ್ಯಕ್ಷ ತಿಪ್ಪೇಸ್ವಾಮಿ. ಗೋಣಿಹಳ್ಳಿ ಗ್ರಾಮದಲ್ಲಿ ಅಕಾಲಿಕ ಮಳೆಯಾಗಿ ಇಲ್ಲಿ ಹಾವಿನ ಕಲ್ಲು ಬಿಟ್ಬಿಟ್ಟು ಎಲ್ಲಾ ಬೆಳೆ ನಷ್ಟ ಆದ್ರೂ ಜನಪ್ರತಿನಿಧಿ ಅನ್ಸ್ಕೊಂಡ್ರು ನಮ್ಮ ತಾಲೂಕ್ ಮಟ್ಟದಲ್ಲಿ ಇದ್ರು ಸಹ ಇವತ್ತು ಅವ್ರು ಕಾಣೆಯಾಗಿದ್ದಾರೆ ಅಂತ ನಾವು ಅಂದ್ಕೊಂತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ರೈತರಿಗೆ ಸ್ಪಂದಿಸ್ತಂತ ವ್ಯಕ್ತಿಗಳು ಇವತ್ತು ಯಾರು ಇಲ್ಲ ಇಲ್ಲಿ. ಈ ಬಂದು ಇಲ್ಲಿ ಏನಾಗಿದೆ ಏನಿಲ್ಲ. ಈಗ ನಿನ್ನೆ ಬಂದ್ರು ಅವರು ತೋಟಗಾರಿಕೆ ಇಲಾಖೆಯಿಂದ ಬಂದು ಅವರೊಂದಿಟ್ಟು ಸಮೀಕ್ಷೆ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ನೆರವಿಗೆ ರೈತರು ನೆರವಿಗೆ ಪ್ರತಿಯೊಬ್ರು ಬಂದು ನಮ್ಗೇನು ಇಲ್ಲಿ ಪರಿಹಾರ ಕೊಡ್ಬೇಕು ಅದನ್ನ ಇಲ್ಲೇ ಘೋಷಣೆ ಮಾಡಿ ಹೋಗ್ಬೇಕು ಅಂತಂದೇಳಿ ಟಿ.ಬಿ. ಜಯಚಂದ್ರ ಸಾಹೇಬ್ರ ಹತ್ರ ಮನವಿ ಮಾಡ್ಕೊಂತ ಇದ್ದೀವಿ. ಸ್ನೇಹಿತರೆ, ಈಗ ನಾವು ಜಮೀನಲ್ಲಿ ನಿಂತಿದೀವಿ ದಾಳಿಂಬೆ ತೋಟದಲ್ಲಿ. ಇವರು ಟೋಟಲ್ 720 ಗಿಡ ಇಟ್ಟಿದ್ದಾರೆ. ಅದನ್ನ ಯಾವ ರೀತಿ ಕಾಪಾಡಿದ್ದಾರೆ, ಈಗ ಯಾವ ರೀತಿ ಅವ್ರಿಗೆ ಲಾಸ್ ಆಗಿದೆ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ. ಏನಾಯ್ತು ನಿಮ್ ಜಮೀನು? ಗುರುವಾರ 4 ಗಂಟೆ ಹಂಗೆ ಮಳೆ ಬಂತು. ಮಳೆ ಬಂದು ಹಾವಿನ ಕಲ್ಲು ಬಿದ್ದು ನಷ್ಟ ಆಗ್ಬಿಟ್ಟೆ ಸರ್. ನಾವು 5 ಲಕ್ಷ ಸಾಲ ಮಾಡಿದೀವಿ. ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದೀವಿ, ಒಡವೆ ಇಕ್ಕಿದೀವಿ. ನಮ್ಗೆ ಇವತ್ತು ಮಳೆ ಬಿದ್ದು ನಷ್ಟ ಆಗೈತೆ. ಇನ್ನು ವಿಷ ಕುಡಿಯೋದು ಒಂದೇ ಬಾಕಿ ಇರೋದು ಸರ್. ಏನು ಮುಂದೆ ನಮ್ಗೇನು ತೋರ್ಸಂಗಿಲ್ಲ. ಸರ್ಕಾರ ಯಾರೇ ಬಂದು ಇಲ್ಲಿವರೆಗೂ ಬಂದು ರೈತರು ಏನಾಗ್ಯಾರ ಅಂತಾನೆ ಯಾರು ಪರಿಶೀಲಿಸೆ ಮಾಡಿಲ್ಲ ಇಲ್ಲಿವರೆಗೂ. ಈಗ ಮುಂದಿನ ನಡೆ ಅವ್ರು ಬರ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀರಾ? ಹೋರಾಟ ಮಾಡ್ಲೇಬೇಕು ಸರ್. ಸಾಲ ನಿಮ್ಗೆ ಏನ್ ಪರಿಹಾರ ಬರ್ಬೇಕು ಅಲ್ಲಿವರೆಗೂ ನೀವು ಅಲ್ಲಿ ತಾಲೂಕು ಕುತ್ಕೋತೀರಾ? ಕುತ್ಕೊಂತೀವಿ ಸರ್. ರೈತರ ಪರವಾಗಿ ಎಲ್ಲಾರು ಬರ್ತೀವಿ.